ತತ್ಪುರುಷಾಯ ವಿದ್ಮಹೇ ಮಹಾದೇವಾಯ ಧೀಮಹಿ ತನ್ನೋ ರುದ್ರಃ ಪ್ರಚೋದಯಾತ್. ಭೀಮನ ಅಮಾವಾಸ್ಯೆ ಹಿಂದೂಗಳಿಗೆ ಪವಿತ್ರವಾದ ಹಬ್ಬಗಳಲ್ಲಿ ಒಂದು. ಆಷಾಢ ಮಾಸದ ಅಮಾವಾಸ್ಯೆಯ ದಿನದಂದು ಭೀಮನ ಅಮಾವಾಸ್ಯೆಯಾಗಿ ಆಚರಿಸಲಾಗುತ್ತದೆ. ಈ ದಿನ ಶಿವ ಪಾರ್ವತಿಯನ್ನು ಆರಾಧಿಸಿ ಗೃಹಿಣಿಯರು ಪತಿಯ ಪೂಜೆ ಮಾಡುತ್ತಾರೆ. ಮದುವೆಯಾದ ಮಹಿಳೆಯರು ಪತಿಯ ಆಯುಷ್ಯ ವೃದ್ಧಿಗಾಗಿ ಈ ವ್ರತ ಪಾಲಿಸಿದರೆ, ಮದುವೆಯಾಗದ ಯುವತಿಯರು ತಮಗೆ ಒಳ್ಳೆಯ ಪತಿ ಸಿಗಲಿ ಎಂಬ ಪ್ರಾರ್ಥನೆಯೊಂದಿಗೆ ಈ ವ್ರತ ಆಚರಿಸುತ್ತಾರೆ. ಭೀಮನ ಅಮಾವಾಸ್ಯೆ ದಿನದ ವಿಶೇಷತೆ ಏನು, ಈ ದಿನ ಏನೆಲ್ಲ ಮಾಡಿದರೆ ಉತ್ತಮ ಫಲ ಸಿಗುತ್ತದೆ ಎಂಬ ಮಾಹಿತಿ ಈ ವಿಡಿಯೋದಲ್ಲಿದೆ. ಇದೆಲ್ಲದರ ಬಗ್ಗೆ ನೀವು ತಿಳಿಯುವುದಕ್ಕೂ ಮುಂಚೆ ನೀವಿನ್ನೂ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಪುರಾಣಗಳ ಪ್ರಕಾರ ಶಿವ ಪಾರ್ವತಿಯು ವಿವಾಹವಾಗಿದ್ದು ಇದೇ ಭೀಮನ ಅಮಾವಾಸ್ಯೆ ದಿನವಂತೆ. ಆದರ್ಶ ಸತಿಪತಿಯರಾದ ಶಿವ ಪಾರ್ವತಿಯಂತೆ ಬದುಕುವ ಸಂಕಲ್ಪ ಕೈಗೊಳ್ಳುವುದಕ್ಕೆ ಈ ದಿನ ಪೂಜೆ ಸಲ್ಲಿಸಿ ತಮ್ಮ ಬದುಕನ್ನು ಉತ್ತಮವಾಗಿಸಿಕೊಳ್ಳಲು ಭಕ್ತರು ಮುಂದಾಗುತ್ತಾರೆ. ಭೀಮನ ಅಮಾವಾಸ್ಯೆ ದಿನ ಮೊದಲು ಎಂದಿನಂತೆ ವಿಘ್ನನಾಶಕ ಗಣಪತಿಯನ್ನು ಪೂಜಿಸಿ ನಂತರ ಭೀಮೇಶ್ವರ ಅಂದರೆ ಶಿವನನ್ನು ಪೂಜಿಸಬೇಕು. ಪೂಜಾ ಮಂದಿರದಲ್ಲಿ 2 ದೀಪಗಳನ್ನು ಬೆಳಗಿಸಿ ದೀಪಗಳ ಮೂಲಕ ಶಿವ ಪಾರ್ವತಿಯನ್ನು ಆರಾಧಿಸಬೇಕು. ಗಣೇಶ ಅಷ್ಟೋತ್ತರ, ಶಿವ ಅಷ್ಟೋತ್ತರ ಹೇಳಬೇಕು. ಅಷ್ಟೇ ಅಲ್ಲ, ಈ ದಿನ ಶಿವನಿಗೆ ಅಭಿಷೇಕ ಮಾಡಿ ಓಂ ನಮಃ ಶಿವಾಯ ಮಂತ್ರವನ್ನು ಕನಿಷ್ಠ 108 ಬಾರಿ ಜಪಿಸಿದರೆ ನಿಮ್ಮ ಎಲ್ಲ ಕಷ್ಟಗಳು ದೂರವಾಗುತ್ತದೆ. ಗಂಡನ ದೀರ್ಘಾಯುಷ್ಯಕ್ಕಾಗಿ ಭೀಮೇಶ್ವರ ವ್ರತ ಮಾಡುವ ಮಹಿಳೆಯರು ಈ ದಿನ ಧಾರ್ಮಿಕ ನಂಬಿಕೆಗಳ ಪ್ರಕಾರ ಹಸಿರು ಬಳೆಗಳು, ಅರಿಶಿನ ಕುಂಕುಮ, ಹಣ್ಣು, ತಾಂಬೂಲ ಮುಂತಾದ ವಸ್ತುಗಳನ್ನು ವಿತರಿಸುವುದರಿಂದ ಆಕೆಯ ಮನೆಯಲ್ಲಿ ಸಂತೋಷ ಹೆಚ್ಚುತ್ತದೆ ಎಂಬ ನಂಬಿಕೆ ಇದೆ. ಹಾಗೆ ಮುತ್ತೈದೆಯರಿಗೆ ಅಮಾವಾಸ್ಯೆಯಂದು ದೀಪವನ್ನು ದಾನ ಮಾಡುವುದರಿಂದ ಲಕ್ಷ್ಮೀ ದೇವಿಯ ಆಶೀರ್ವಾದ ಸಿಗುತ್ತದೆ ಎನ್ನಲಾಗುತ್ತದೆ. ಇದರಿಂದ ಮನೆಯಲ್ಲಿ ಸಂತೋಷ ಸಮೃದ್ಧಿ ತುಂಬುತ್ತದೆ. ಹಾಗೆ ಹಿಟ್ಟಿನ ದೀಪವನ್ನು ಹಚ್ಚಿ ಹರಿಯುವ ನೀರಲ್ಲಿ ಬಿಟ್ಟರೆ ಇದರಿಂದ ಜೀವನದಲ್ಲಿರುವ ಅಂಧಕಾರ ದೂರವಾಗಿ ನೆಮ್ಮದಿಯ ಬದುಕು ನಿಮ್ಮದಾಗುತ್ತದೆ. ಭೀಮನ ಅಮಾವಾಸ್ಯೆ ದಿನ ಮತ್ತೊಂದು ವಿಶೇಷ ಎಂದರೆ ಈ ಹಬ್ಬದಲ್ಲಿ ತಂಗಿಯರು ಅಣ್ಣಂದಿರ ಕೈಯಿಂದ ಭಂಡಾರ ಒಡೆಸುತ್ತಾರೆ. ಭಂಡಾರ ಅಂದರೆ ಕರಿದ ಕಡುಬು, ಆದರೆ ಅದರಲ್ಲಿ ಸಿಹಿ ಹೂರಣ ಇಡದೆ ಲಕ್ಷ್ಮೀ ಸ್ವರೂಪಿ ನಾಣ್ಯವನ್ನು ಇಟ್ಟು ಕರೆಯಲಾಗಿರುತ್ತದೆ. ಕರಿದ ಕಡುಬನ್ನು ಬಾಗಿಲ ಹೊಸ್ತಿಲಲ್ಲಿಟ್ಟು ಅಣ್ಣನಾದವನು ತನ್ನ ಮೊಣಕೈಯಿಂದ ಅದನ್ನು ತುಂಡರಿಸಬೇಕು. ತಂಗಿ ಆ ಸಮಯದಲ್ಲಿ ಅವನ ಬೆನ್ನ ಮೇಲೆ ಪ್ರೀತಿಯಿಂದ ಗುದ್ದುತ್ತಾಳೆ. ನಂತರ ಅಣ್ಣನ ಆಶೀರ್ವಾದ ಪಡೆದು ತಾಂಬೂಲ ಉಡುಗೊರೆ ನೀಡುತ್ತಾಳೆ. ಇದರಿಂದ ಅಣ್ಣ ತಂಗಿ ಬಾಂಧವ್ಯ ಮತ್ತಷ್ಟು ಬಿಗಿಯಾಗುತ್ತದೆ ಎಂಬ ನಂಬಿಕೆ ಇದೆ. ಬೇರೆ ಬೇರೆ ಜಿಲ್ಲೆಗಳಲ್ಲಿ ಅಲ್ಲಿನ ಧಾರ್ಮಿಕ ಪದ್ಧತಿಯಂತೆ ಭೀಮನ ಅಮಾವಾಸ್ಯೆಯನ್ನು ವಿವಿಧ ಹೆಸರಲ್ಲಿ ಆಚರಿಸಲಾಗುತ್ತದೆ. ಈ ಬಾರಿಯ ಭೀಮನ ಅಮಾವಾಸ್ಯೆಯನ್ನು ವಿಶೇಷವಾಗಿ ಭಕ್ತಿಯಿಂದ ಆಚರಿಸಿ ದೇವರ ಕೃಪೆಗೆ ಪಾತ್ರರಾಗಿ.